ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ವತಿಯಿಂದ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರ ಪ್ರತಿ ಮನೆಯಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಕೃತಜ್ಞತೆ ನಮನಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಕೂಡ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ನಮ್ಮ ಹೃದಯಪೂರ್ವವಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ನಾವು ಕುದುರೆಗೆ ಹೇಳಬೇಕಾಗಿದ್ರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಈಸ್ ಓನ್ಲಿ ಸೊಲ್ಯೂಷನ್ ಫಾರ್ ದ ಅಪ್ಲಿಪ್ಮೆಂಟ್ ಆಫ್ ಅವರ್ ದಲಿತ್ಸ್ ಅಂಡ್ ಪೂರ್ ಪೀಪಲ್. ಮಾಡೋದು ಒಂದು ದಿವಸ ಮಾಡಿಬಿಟ್ರೆ ಎಲ್ಲ ಮರ್ತಂತೀವಿ, ಅಲ್ಲಿ ನೋಡು ಇಲ್ಲಿ ನೋಡು ಅದೆಲ್ಲ ಬೇಕಾಗಿಲ್ಲ. ಆದ್ರಿಂದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಸಿದ್ಧಾಂತಗಳನ್ನ ಕೈಗೂಡಿಸಿಕೊಂಡು ಇಂಥ ಒಂದು ಮಕ್ಕಳಿಗೆ ಅವೇರ್ನೆಸ್ ಮಾಡಿ ಮತ್ತು ಶಿಕ್ಷಣದ ಕಡೆ ಉನ್ನತವಾದಂಥ ಒಂದು ಮನಸ್ಸನ್ನು ಕೊಡಬೇಕಂತೇಳಿ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಾನು ಬೇಡಿಕೊಳ್ಳೋದೇನೆಂದರೆ ಎಲ್ರಿಗೂ ಅವೇರ್ನೆಸ್ ಕೊಡಬೇಕು. ಮುಂದಕ್ಕೆ ನಾವು ವಿಲೇಜ್ಗೆ ಹೋಗಿ ಮನೆಗೆ ಹೋಗಿ ನಮ್ಮ ಮುಖಾಂತರದಿಂದ ಪಕ್ಷ ಬೇರೆ ಇರ್ಬೋದು, ನಾವೆಲ್ಲ ಒಂದಾಗಿ ಸೇರಿ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಅದರಿಂದ ಹೊರಗಡೆ ತಂದು ನಾವು ಇನ್ನು ಮುಂದಕ್ಕೆ ಅವ್ರ ಕಾನ್ಸ್ಟಿಟ್ಯೂಷನ್ಸ್ನ, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಂತ ಎಲ್ಲ ಬೇಡ್ಕೊಂಡು ನಾನು ಅವಕಾಶ ಕೊಟ್ಟಿರೋದು. ಜಾತಿಗಳ ಒಂದು ಮಾಡುತ್ತಾ ದೇಶ ಹಾಳುವೆವು ನಗುತ್ತಾ, ಜಾತಿಗಳ ಒಂದು ಮಾಡುತ್ತಾ ದೇಶ ಹಾಳುವೆವು ನಗುತ್ತಾ, ಕೈಗಳು ಹಿಂದೇನೆ ಈ ದೇಶ ಹಾಳುವೆವು ನಿಮ್ಮಾಣೆ, ಕೈಗಳು ಹಿಂದೇನೆ ಈ ದೇಶ ಹಾಳುವೆವು ನಿಮ್ಮಾಣೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜಯ ಹರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಹರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆಗೋ ಸುತ್ತುವ ಮುಳ್ಳು ದಲಿತರ ಹಾದಿಲಿ ಮರಿಗಲ್ಲು, ಹೆಜ್ಜೆಗೋ ಸುತ್ತುವ ಮುಳ್ಳು ದಲಿತರ ಹಾದಿಲಿ ಮರಿಗಲ್ಲು. ಹೋದ ಹೋದಲೆಲ್ಲ ಅತಿವಿ ಗುರು, ಹೋದ ಹೋದಲೆಲ್ಲ ಅತಿವಿ ಗುರು, ಹುಡುಗಾಗಿ ಕೊಡುತ್ತಿದೆ ಈ ಕಾರ್ಮುಗಿಲು, ಹುಡುಗಾಗಿ ಕೊಡುತ್ತಿದೆ ಈ ಕಾರ್ಮುಗಿಲು. ದಿನ ಅಂತಾನೆ ಹೇಳ್ಬೋದು ನಾವು. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದ ದಿನ ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಗೌರವವನ್ನು ಕೊಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದ ದಿನವನ್ನ 92 ರಾಷ್ಟ್ರಗಳು ಪ್ರಪಂಚದಾದ್ಯಂತ ಅವರ ದೇಶದ ಒಂದು ಧ್ವಜವನ್ನ ಕೆಳಗಿಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತವೆ. ಅದೇ ರೀತಿಯಾಗಿ ಯಾರ ಸತ್ತಾಗಲೂ ಕೂಡ ಅಷ್ಟೊಂದು ಜನಸಂಖ್ಯೆ ಸೇರಿರಲಿಲ್ಲ. ಅಷ್ಟೊಂದು ಜನಸಂಖ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಇರುವಂತಹ ಚೈತ್ಯ ಭೂಮಿಯಲ್ಲಿ ಲಕ್ಷಾಂತರ ಜನ, ಇಡೀ ಮುಂಬೈ ಅವತ್ತು ಶ್ಲೋಕ ಸಾಗರದಲ್ಲಿ, ಜನಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇರುತ್ತೆ. ಅಂತ ಒಂದು ಜನಸಂಖ್ಯೆಯೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಡಿಸೆಂಬರ್ 26, 1956ರಲ್ಲಿ ಮುಂಬೈನ ಚೈತ್ಯ ಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಗಳನ್ನ ಮಾಡ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಂತ ಅಷ್ಟು ದಿನಗಳು ಕೂಡ ಈ ದೇಶದ ಎಲ್ಲ ಜಾತಿ ಜನಾಂಗ ಧರ್ಮಗಳಿಗೋಸ್ಕರ ಹಗಲಿರುಳು ಕಷ್ಟಪಟ್ಟು ಶ್ರಮ ವಹಿಸಿ ರಕ್ತವನ್ನು ಸುರಿಸಿ ಅವರು ಕಷ್ಟಪಟ್ಟಿರ್ತಾರೆ. ನಮ್ಮ ಪುಣ್ಯ ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನೆಲದಲ್ಲಿ ಕೂಡ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ನಮ್ಮ ಪುಣ್ಯ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತಂದ್ರೆ ಬಂಧುಗಳೇ, ಈ ನಮ್ಮ KGF ನೆಲಕ್ಕೆ, ಇಡೀ ದೇಶಕ್ಕೆ ಬಂಗಾರ ಕೊಟ್ಟಂತ ಭೂಮಿ ಇದು. ಆದ್ರೆ ಈ ಭೂಮಿಗೆ
ಅಂದಿನ ಪ್ರಧಾನಮಂತ್ರಿಗಳು ನೆಹರು ಅವರು, ಮಹಾತ್ಮ ಗಾಂಧಿ ಅವರು, ಹಲವಾರು ನಾಯಕರು ಬಂದು ಈ ಭೂಮಿಯನ್ನ ನೋಡಿಕೊಂಡು ಹೋಗಿದ್ದಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಈ ನೆಲವನ್ನ ನೋಡ್ಲಿಕ್ಕೆ ಬಂದಿಲ್ಲ. ಈ ನೆಲದಲ್ಲಿ ಜೀವನ ಮಾಡ್ತಿರಂತ ನಮ್ಮ ಜನರ ಒಂದು ಬದುಕನ್ನ ನೋಡ್ಲಿಕ್ಕೆ ಬಂದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಏನು ಈ ದೇಶದಲ್ಲಿ ಮನುಸ್ಮೃತಿ ಎಂಬ ಗ್ರಂಥವನ್ನು ಮುಂದಿಟ್ಟುಕೊಂಡು ವರ್ಣಾಶ್ರಮ ಪದ್ಧತಿಗಳನ್ನ ಜಾರಿಗೆ ಮಾಡಿ ದಲಿತರ ಮೇಲೆ, ಶೂದ್ರರ ಮೇಲೆ, ಈ ದೇಶದ ಬಹುಜನರ ಮೇಲೆ ದಬ್ಬಾಳಿಕೆಯನ್ನ, ದೌರ್ಜನ್ಯವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಏಕಾಂಗಿಯಾಗಿ ಹೋರಾಟಗಳನ್ನ ಮಾಡಿ ಇವತ್ತು ನಮಗೆ ಇಂಥ ಸುಂದರವಾದ ಬದುಕನ್ನ ಕೊಟ್ಟು ಅವರು ನಮ್ಮಿಂದ ಶಾರೀರಿಕವಾಗಿ ದೂರ ಆಗಿರ್ಬೋದು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೊತೆಗೆ ಪ್ರತಿ ಕ್ಷಣ, ಪ್ರತಿ ದಿನ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಾಕಂತಂದ್ರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿದೆ. ಆ ಧರ್ಮಗಳಿಗೆ ಹಲವಾರು ಧರ್ಮ ಗ್ರಂಥಗಳಿದೆ, ಹಲವಾರು ದೇವರುಗಳಿದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಆ ದೇವರುಗಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆ ಧರ್ಮ ಗ್ರಂಥಗಳು ಅವ್ರನ್ನ ರಕ್ಷಣೆ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರೋಂಥ ಸಂವಿಧಾನ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ಕೊಡಿಸುತ್ತೆ. ಆ ವ್ಯಕ್ತಿಯ ಒಂದು ನೆರವಿಗೆ ಸಂವಿಧಾನ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೋಸ್ಕರ ಅವರ ಕುಟುಂಬವನ್ನ ತ್ಯಜಿಸಿದ್ರು, ಅವರ ಮಕ್ಕಳ ಒಂದು ಮರಣವನ್ನ ಕಣ್ಣಾರೆ ಕಂಡ್ರು. ಹಲವಾರು ಕಷ್ಟಗಳ ಮಧ್ಯೆ ಹಲವಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವಾರು ಕಾಯಿಲೆಗಳು ಕೂಡ ಇತ್ತು. ಆದರೂ ಕೂಡ ಯಾವುದೊಂದನ್ನು ಕೇರ್ ಮಾಡದೆ ಅವರು ಸತ್ತವಾಗಿ ನಮಗೆ ಸುಮಾರು 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಸಂವಿಧಾನವನ್ನ ಬರೆದು ನಮ್ಮೆಲ್ಲರಿಗೂ ಕೂಡ ಇವತ್ತು ಇಂಥ ಸುಂದರವಾದ ಬದುಕನ್ನ ಕೊಟ್ಟಿದ್ದಾರಂತಂದ್ರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟೇ ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಿ ಸಿಂಬಲ್ ಆಫ್ ನಾಲೆಜ್ ಅಂತ ವಿಶ್ವಸಂಸ್ಥೆನೇ ಘೋಷಣೆ ಮಾಡಿದೆ. ಆದ್ರೆ ಈ ದೇಶದ ಮನುವಾದಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನಗೊಳಿಸ್ತಾ ಇದ್ದಾರೆ. ಇವತ್ತು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏನು ಸಂವಿಧಾನ ಕೊಟ್ಟಂತ ಒಂದು ಸಂವಿಧಾನ ಶಿಲ್ಪಿಯನ್ನ, ಮಹಾ ಮಾನವತಾವಾದಿಯನ್ನ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಅವರನ್ನ ಇವತ್ತು ಒಂದು ಅಸ್ಪೃಶ್ಯತೆ ಆಚರಣೆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅವರು ಬರೆದಂತ ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೋದು ಬಂಧುಗಳೇ, ಯಾವನೊಬ್ಬನ ಸ್ವಾಮೀಜಿ, ಅವನು ಪೇಜಾವರ ಸ್ವಾಮೀಜಿ ಅಂತೆ, ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಮಗೆ ಸರಿಯಿಲ್ಲ ಅಂತ ಇಂಡೈರೆಕ್ಟ್ ಆಗಿ ನಮಗೆ ಗೌರವ ಕೊಡುವಂತ ಸಂವಿಧಾನ ನಮಗೆ ಬೇಕು ಅಂತ ಕೇಳ್ತಾನಂತಂದ್ರೆ, ಅಂದ್ರೆ ಅಸ್ಪೃಶ್ಯರು ಬರ್ತಿರೋಂಥ ಸಂವಿಧಾನ ನಮಗೆ ಬೇಡ ಅಂತ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರೋಂಥ ಮಾತುಗಳನ್ನ ಕೇಳಬಹುದು. ಅದೇ ರೀತಿಯಾಗಿ ಇವತ್ತು ಏನು ಈ ದೇಶದ ಒಂದು ಕೇಂದ್ರ ಸರ್ಕಾರವನ್ನ ಆಳ್ವಿಕೆ ಮಾಡ್ತಾ ಇದೆ ಈ ಬಿಜೆಪಿ ಪಕ್ಷ, ಇವರು ಕೂಡ ಅಷ್ಟೇ ನೇರವಾಗಿ ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನ ಮಾಡುವಂತ ಒಂದು ಕೃತ್ಯಗಳನ್ನ ಇವರೆಲ್ಲ ಕೂಡ ಎಸಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದೇಶದ ವ್ಯಕ್ತಿಗಳಿಗೆ ದೇಶ ಪ್ರೇಮ ಅಂತಂದ್ರೆ ಧರ್ಮಗಳನ್ನ ಪ್ರೀತಿ ಮಾಡೋದಲ್ಲ. ದೇಶ ಪ್ರೇಮ ಅಂತಂದ್ರೆ ಈ ದೇಶದ ಕಾನೂನನ್ನ ಒಪ್ಕೊಳ್ಳುವಂಥದ್ದು, ಈ ದೇಶದ ಕಾನೂನಿಗೆ ತಕ್ಕಂಗೆ ನಡ್ಕೊಳ್ಳುವಂಥದ್ದು. ಈ ದೇಶದ ಕಾನೂನನ್ನ, ಸಂವಿಧಾನವನ್ನ ಯಾರಾದ್ರೆ ಸರಿ ಇಲ್ಲ ಅಂತ ದೇಶದ ಸಂವಿಧಾನದ ಬಗ್ಗೆ ಅವಮಾನವಾಗಿ ಮಾತಾಡ್ತಾರೋ ಅವ್ರು ಯಾರೂ ಕೂಡ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಸುಮಾರು ಕಡೆ ಎಲ್ಲ ಕಡೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ನಾನು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಎಲ್ಲರೂ ನನ್ನ ಎಲ್ಲ ಭೀಮ ಬಂಧುಗಳಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನಂತಂದ್ರೆ, ನಾನು ನನ್ನ ಮನೆಯಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡುತ್ತೇನೆ. ಯಾಕಂತಂದ್ರೆ ನನಗೆ ಜನ್ಮ ನೀಡಿರುವಂಥದ್ದು ನಮ್ಮ ತಂದೆ ತಾಯಿ ಆಗಿರ್ಬೋದು, ಆದರೆ ನನಗೆ ಜೀವನ ಕೊಟ್ಟದ್ದು ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರಿಂದ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ, ಅವರು ಕೊಟ್ಟಂತ ಮೀಸಲಾತಿಯಿಂದ ಇವತ್ತು MLA-ಗಳಾಗ್ತಾ ಇದ್ದಾರೆ, MP-ಗಳಾಗ್ತಾ ಇದ್ದಾರೆ, ಮಿನಿಸ್ಟ್ರಿಗಳಾಗ್ತಾ ಇದ್ದಾರೆ, PM-ಗಳಾಗ್ತಾ ಇದ್ದಾರೆ, CM-ಗಳಾಗ್ತಾ ಇದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಭಿಕ್ಷೆಯಲ್ಲಿ ಬದುಕ್ತಾ ಇದೀವಿ ನಾವೆಲ್ಲರೂ ಕೂಡ. ಆದ್ರಿಂದ ಇದು ಕೇವಲ ಎಲ್ಲ ಒಂದು ಬಸ್ ನಿಲ್ದಾಣದಲ್ಲಿರುವಂತಹ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರ ಆಚರಣೆ ಮಾಡೋದಲ್ಲ. ತಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆಲೆಸಬೇಕು. ತಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳನ್ನ ನೀವು ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ವರ್ಷದಲ್ಲಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ವತಿಯಿಂದ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳು, ಕಾರ್ಯಕರ್ತರ ಪ್ರತಿ ಮನೆಯಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ, ಕೃತಜ್ಞತೆ ನಮನಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಎಲ್ರಿಗೂ ವಂದಿಸ್ತಾ ನಮ್ಮ BCK ಪಕ್ಷದ ಹಿರಿಯ ಮುಖಂಡರಾದಂಥ ಜಯರಾಜ್ ಸರ್ ಅವರು ಮಾತಾಡಬೇಕು ಅಂತ ನನ್ನ ಮಾತಿಗೆ ವಿರಾಮನ ಹೇಳ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ. ಅವ್ರಿಗೆ ನಾವು
ವೋಟ್ ಹಾಕಬೇಕು. ಸ್ಟೇಟ್ ಗೌರ್ಮೆಂಟ್ಗೆ MLA ಅವ್ರಿಗೆ ನಾವು ವೋಟ್ ಹಾಕಬೇಕು. ಆಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಅಗೈನ್ 3: ವಿಲೇಜ್ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನ್. ವಿಲೇಜ್ ಪಂಚಾಯತ್ಗೆ ವಿಲೇಜ್ ಮೆಂಬರ್ ನಾವು ಎಲೆಕ್ಟ್ ಮಾಡಬೇಕು, ಮುನ್ಸಿಪಾಲಿಟಿಗೆ ಕೌನ್ಸಿಲರ್ ಎಲೆಕ್ಟ್ ಮಾಡಬೇಕು, ಕಾರ್ಪೊರೇಷನ್ಗೆ ಕಾರ್ಪೊರೇಟರ್ ಎಲೆಕ್ಟ್ ಮಾಡಬೇಕು. ನಾವು ಜನರೆಲ್ಲ ಸೇರಿ ನಮ್ಮ ಡೆಮಾಕ್ರೆಟಿಕ್ ಆಗಿ ನಾವು ನಮ್ಮ ವೋಟರ್ ಹಾಕಿ ಅವರಿಗೆ ನಾವು ಈ ಸಮಾಜನ ನಡೆಸೋಕ್ಕೆ ನಾವು ಒಂದು ರೈಟ್ ಕೊಡ್ತಾ ಇದ್ದೀವಿ. ಅದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಸೆಂಟ್ರಲ್ ಗೌರ್ಮೆಂಟ್, ಹೆಡ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಪ್ರೈಮ್ ಮಿನಿಸ್ಟರ್. ಸ್ಟೇಟ್ ಗೌರ್ಮೆಂಟ್, ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ಚೀಫ್ ಮಿನಿಸ್ಟರ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನಲ್ಲಿ ವಿಲೇಜ್ ಪ್ರೆಸಿಡೆಂಟ್, ಮುನ್ಸಿಪಲ್ ಪ್ರೆಸಿಡೆಂಟ್ ಅಥವಾ ಕಾರ್ಪೊರೇಷನ್ಗೆ ಮೇಯರ್. ಈ ತರ ಒಂದು ಸಿಸ್ಟಮ್ಯಾಟಿಕ್ ಆದ ಒಂದು ಡೆಮಾಕ್ರೆಟಿಕ್ ಸೆಟಪ್ ಎಂಟೈರ್ ವರ್ಲ್ಡ್ ನಲ್ಲಿ ಎಲ್ಲಿನೂ ಇಲ್ಲ. ಆಮೇಲೆ ಇನ್ನೂ ಒಂದೇ ಒಂದು ಮಾತು ಹೇಳ್ಬಿಟ್ರೆ ನಾನು ಮುಗಿಸ್ಕೊಳ್ತೀನಿ. ಈ 20th ಸೆಂಚುರಿನಲ್ಲಿ ಎಂಟೈರ್ ವರ್ಲ್ಡ್ನಲ್ಲಿ ಸುಮಾರು 23-24 ಕಂಟ್ರಿ ಇದೆ ದೇಶ. ಆ ದೇಶಗಳಲ್ಲಿ ಒಳ್ಳೆ ವ್ಯಕ್ತಿ, ದ ಸೂಪರ್ ಮ್ಯಾನ್, ದ ಬೆಸ್ಟ್ ಪರ್ಸನ್, ಒಂದು 100 ಜನನ ಸೆಲೆಕ್ಟ್ ಮಾಡಬೇಕಂತ ಎಲ್ಲ ಕಂಟ್ರಿನಲ್ಲಿ ಇರೋರೆಲ್ಲ ಸೇರಿ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಒಂದು ಲಿಸ್ಟ್ ಮಾಡಿದ್ರು. ಆ ಲಿಸ್ಟ್ನಲ್ಲಿ ಕಾರ್ಲ್ ಮಾರ್ಕ್ಸ್ ಇದ್ದಾರೆ, ಪೆರಿಯಾರ್ ಇದ್ದಾರೆ, ಜ್ಯೋತಿಬಾ ಫುಲೆ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಆದರೆ ಎಲ್ಲ ಜನಗಳಲ್ಲಿ ನಂಬರ್ 1 ಆಗಿ ಭಾರತ ರತ್ನ ಅವಾರ್ಡ್ ತಗೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬರ್ 1. ಇದು ನಮಗೆಲ್ಲ ನಿಜವಾಗ್ಲೂ ಹೇಳ್ತೀವಿ. ನಮಗೆ ಇವಾಗ ನೋಡಿ, ನಾವು ಏನೋ ಜಾತಿಯಲ್ಲಿ ಇದ್ದೀವಿ, ಯಾವುದೋ ನಮಗೆ ಒಂದು ಸಪೋರ್ಟ್ ಬರುತ್ತೆ, ಅದಕ್ಕಾಗಿ ನಾವು ಬೇಕಾಗಿದ್ರೆ ನಾವು ಅವ್ರಿಗೆ ಒಂದು ಪದನ ಹೇಳ್ತಾ ಇದ್ವಿ. ಬಟ್ ಎಂಟೈರ್ ವರ್ಲ್ಡ್ನಲ್ಲಿ ಇರೋರು ದೊಡ್ಡ ದೊಡ್ಡ ವ್ಯಕ್ತಿ, ನೋಬೆಲ್ ಪ್ರೈಸ್ ವಿನ್ನರ್ಸ್, all people are respecting Dr. Ambedkar. It is a great and greatest opportunity. ಅವರು ಹುಟ್ಟಿರುವ ದೇಶದಲ್ಲಿ ನಾವು ಹುಟ್ಟಿದೀವಲ್ಲ, ಅದೇ that is also a gift for us. I like and I appreciate. And one more thing I wanted to tell you. ಇನ್ನೊಂದು ವಿಷಯ ಏನಂದ್ರೆ, ನಾವು ಅವ್ರ ಜನ್ಮದಿನ, ತಿರೋಗಿದ್ದ ದಿನ, ಆಮೇಲೆ ಕಾಣಿಸಿದ ದಿನ ಎಲ್ಲ ನಾವು ಅನುಸರಣೆ ಮಾಡ್ತಾ ಇದ್ವಿ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ರು, ಎಜುಕೇಶನ್, ಅಜಿಟೇಟ್ ಅಂಡ್ ಆರ್ಗನೈಸ್. ಇವಾಗ ಎಜುಕೇಶನ್ ನಮ್ಮ ಮಕ್ಕಳಿಗೆಲ್ಲ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರೋ ರೈಟ್ ಕೂಡ ನಾವು ಉಪಯೋಗಿಸೋಕ್ಕೆ ಸಂದರ್ಭನೇ ಇರಲ್ಲ. ಇವಾಗ ಏನು ಮಾಡಿದಾರೆ ಗೊತ್ತಾ, ನ್ಯೂ ಎಜುಕೇಷನ್ ಪಾಲಿಸಿ ತಗೊಂಡು SSLC ಆದ್ರ ಮೇಲೆ ಲೋನ್ ಕೊಟ್ಟು ಅವ್ರಿಗೆ ಯಾವುದೋ ಲೋನ್ ಕೊಟ್ಟು ಅವ್ರು ಹಂಗೆ ಹಾಳಾಗಿ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಗ್ರಿ ಸೇರಿದ್ರೆ ಫಸ್ಟ್ ಇಯರ್ನಲ್ಲಿ ಡಿಸ್ಕಂಟಿನ್ಯೂ ಆದರೆ ಗೌರ್ಮೆಂಟ್ ಇಸ್ ಎನ್ಕರೇಜಿಂಗ್. ಫಸ್ಟ್ ಇಯರ್ ಓಕೆ, ಫಸ್ಟ್ ಇಯರ್ ಆಯ್ತಾ, ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರು ಕಲ್ಸ್ಬಿಡ್ತಾರೆ, ಹೋಗಿ ಕೆಲಸ ಮಾಡಿ. ಸೆಕೆಂಡ್ ಇಯರ್ ಆಯ್ತಾ, ಓಕೆ, ನಿಮಗೆ ಡಿಪ್ಲೊಮಾ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಮಾಡಬಾರ್ದು. ಆ ಥರ ಒಂದು ಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ನಮ್ಮ ಹೃದಯಪೂರ್ವವಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ನಾವು ಕುದುರೆಗೆ ಹೇಳ್ಬೇಕಾಗಿದ್ರೆ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಎಜುಕೇಶನ್ ಈಸ್ ಓನ್ಲಿ ಸೊಲ್ಯೂಷನ್ ಫಾರ್ ದ ಅಪ್ಲಿಪ್ಮೆಂಟ್ ಆಫ್ ಅವರ್ ದಲಿಟ್ಸ್ ಅಂಡ್ ಪೂರ್ ಪೀಪಲ್. ಕಾರ್ಮಿಕರಿಗೂ ಹೇಳಿ ನಮಗೆ ಅವಕಾಶ ಕೊಟ್ಟಿರುವ ನಿಮಗೆ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಹೇಳ್ಕೊಟ್ಟಿದ್ದೀನಿ. ಜೈ ಭೀಮ್. ಅಂಬೇಡ್ಕರ್ ಸಾಹೇಬ್ರವರ ಮರೆಯ ದಿನ ಆದರೂ ಇವತ್ತು ದುಃಖದಿಂದ ನಾವು ಆಚರಿಸ್ಕೊಂಡಿದ್ದೀವಿ. ನಾವು ಆಚರಿಸ್ತಾ ಇದ್ದೀವಿ ಅಂದರೆ ಅದು ದುಃಖ ದಿನ ಇರ್ಬೋದು. ನಮಗೆಲ್ಲ ಅವ್ರು ಬೆಳಕು ತೋರಿಸ್ಬಿಟ್ಟು ಅವ್ರ ಮನೆಯಲ್ಲಿ ಒಂದು ಕಾಲದಲ್ಲಿ ಇರುಳಾಗಿತ್ತು. ಆದರೆ ನಮಗೆಲ್ಲ ಇನ್ನೂ ಅವ್ರು ಬದುಕಿದ್ದಾರೆ. ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇನ್ನೂ ನಮ್ಮ ಹತ್ರ ಬದುಕಿದೆ, ಅವ್ರು ಮರೆಯಿಲ್ಲ. ಆದ್ರೂ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಯಾವ ಜಾತಿ ಮತ ಭೇದ ಇಲ್ಲದೆ ಈ ಥರನೇ ಹೆಜ್ಜೆಯಿಂದ ನಮ್ಮ ಮಕ್ಕಳಿಗೂ ನಾವು ಕಲಿಸಬೇಕು. ಹೆಣ್ಮಕ್ಳೆಲ್ಲ ನಾನು ಈ ಥರ ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದು ಅವರೇ ಕಾರಣ. ಯಾಕಂದರೆ ಅವರು ನಮಗಾಗಿ ಓಡಾಡಿ ಹೆಣ್ಮಕ್ಳೆಲ್ಲ ಹೊರಗಡೆ ಬರಬೇಕು, ಏನೇನೋ ರೂಲ್ಸ್ ತಂದಿದ್ದಾರೆ. ಅವರಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಬೇಕಂದ್ರೆ ಅವರೇ ಇದಕ್ಕೆ ಕಾರಣ. ಆದ್ರೂ ಇನ್ನೂ ಸ್ವಲ್ಪ ನಾವು ಸ್ಲೇವರ್ಸ್ ಆಗೇ ಇದ್ದೀವಿ. ನಮ್ಮ ಇಂಡಿಯಾನಲ್ಲಿ ಇನ್ನೂ ಸ್ಲೇವರ್ಸ್ ಆಗೇ ಇದ್ದೀವಿ. ನಮ್ಮ ದಲಿತ ಮಕ್ಕಳು ಇನ್ನೂ ಹೊರಗಡೆ ಬರಬೇಕು, ಅವ್ರಿಗೆಲ್ಲ ನಾವು ಅವೇರ್ನೆಸ್ ಕೊಡಬೇಕು. ನಾನು ಬೇಡ್ಕೊಳ್ಳೋದೇನೆಂದರೆ ಎಲ್ರಿಗೂ ಅವೇರ್ನೆಸ್ ಕೊಡಬೇಕು. ಮುಂದಕ್ಕೆ ನಾವು
ವಿಲೇಜ್ ಹೋಗಿ ಮನೆಗೆ ಹೋಗಿ ನಮ್ಮ ಮುಖಾಂತರದಿಂದ ಪಕ್ಷ ಬೇರೆ ಇರ್ಬೋದು, ನಾವೆಲ್ಲ ಒಂದಾಗಿ ಸೇರಿ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಅದರಿಂದ ಹೊರಗಡೆ ತಂದು ನಾವು ಇನ್ನು ಮುಂದಕ್ಕೆ ಅವ್ರ ಕಾನ್ಸ್ಟಿಟ್ಯೂಷನ್ಸ್ನ, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಂತ ಎಲ್ಲ ಬೇಡ್ಕೊಂಡು ನಾನು ಅವಕಾಶ ಕೊಟ್ಟಿರೋದು ನಮ್ಮ ದೊಡ್ಡವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮುಂಭಾಗದಲ್ಲಿ ಎಲ್ಲ ಹೆಸರು ಹೇಳಕ್ಕೆ ಗೊತ್ತಿಲ್ಲ, ದಯವಿಟ್ಟು ಎಲ್ಲ ಕ್ಷಮಿಸಬೇಕು. ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ದಲಿತ ಮುಖಂಡರು ಎಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ವಂದಿಸ್ತಾ ಏನು ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾನ ದಿನವನ್ನು ಮಾಡ್ತಾ ಇದ್ದೀವಿ. ಮತ್ತು ಸಂವಿಧಾನ ಸಮರ್ಪಣೆ ದಿನವಂದು ಜನವರಿ 26ರಂದು ಆಚರಣೆ ಮಾಡ್ತೀವಿ. 14ರಂದು ಅವರ ಹುಟ್ಟಿದ ದಿನಾಂಕವನ್ನು ಮಾಡ್ತೀವಿ. ಯಾಕೆ ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪಬ್ಲಿಕ್ ಎಲ್ಲಿದೋ ಅಲ್ಲಿ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಅಲ್ಲಿ ಗೊತ್ತಾಗೋದು ಸಂಘಟನೆಗಳಿಗೆ, ಇಲ್ಲಿ ಓದಿರುವಾಗ ಮಕ್ಕಳು ಮಾತ್ರ ಅರ್ಥ ಆಗ್ತಾ ಇದೆ. ಆದರೆ ಎಲ್ಲ ಮನೆಗಳಲ್ಲೂ ಇಂಥ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಅದೆಲ್ಲ ಮೈಗೂಡಿಸ್ಕೊಂಡು ಮಕ್ಕಳಿಗೆ ಸಹ ಅವೇರ್ನೆಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಅವೇರ್ನೆಸ್ ಮಾಡಿ ಮುಂದಿನ ದಿನಗಳಲ್ಲಿ ನಾವಿಲ್ದಿರೋ ಇದ್ರೂ ಅವರು ಈ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರನ್ನು ಅವರೇ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಈ ಒಂದು ಸಂವಿಧಾನದಲ್ಲಿ ನಮಗೆ ಅರ್ಥ ಇದೆ. ಆದರೆ ನಾವು ಇವತ್ತು ಬರ್ತೀವಿ, ಏನೋ ಒಂದು ಆಚರಣೆ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮನ್ನು ಬಿಟ್ಟು ಇನ್ನು ಬರುವಂಥ ಎಲ್ಲ ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ ಮತ್ತು ಎಲ್ಲ ದಲಿತ ಸಂಘಟನೆ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನೆಲ್ಲ ಮುಂದಿನ ದಿವಸಗಳು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ನಾವಿತ್ತು ಏನೋ ಮಾಡ್ಬಿಟ್ಟು ಒಂದೇ ದಿವಸನೇ ಮಾಡೋದು, ಒಂದು ದಿವಸ ಮಾಡಿಬಿಟ್ರೆ ನಾಳೆ ಮರ್ತಂತೀವಿ, ಅಲ್ಲಿ ನೋಡು ಇಲ್ಲಿ ನೋಡು ಅದೆಲ್ಲ ಬೇಕಾಗಿದೆ. ಆದ್ರಿಂದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಸಿದ್ಧಾಂತಗಳನ್ನು ಕೈಗೂಡಿಸಿಕೊಂಡು ಇಂಥ ಒಂದು ಮಕ್ಕಳಿಗೆ ಅವೇರ್ನೆಸ್ ಮಾಡಿ ಮತ್ತು ಶಿಕ್ಷಣದ ಕಡೆ ಉನ್ನತವಾದಂಥ ಒಂದು ಮನಸ್ಸನ್ನು ಕೊಡಬೇಕಂತೇಳಿ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ದಲಿತರ ಹಾದಿಲಿ ಮರಿಗಲ್ಲು, ದಲಿತರ ಹಾದಿಲಿ ಮರಿಗಲ್ಲು. ಹೋದಲೆಲ್ಲ ಹಸಿವಿಗುರು, ಹೋದಲೆಲ್ಲ ಹಸಿವಿಗುರು, ಹುಡುಗಾಗಿ ಕೊಡುಗಿದೆ ಈ ಕಾರ್ಮುಗಿಲು, ಹುಡುಗಾಗಿ ಕೊಡುಗಿದೆ ಈ ಕಾರ್ಮುಗಿಲು. ಅಂಬೇಡ್ಕರ, ಅಂಬೇಡ್ಕರ, ಬಂಧನಗಳೆಲ್ಲ ನೀನು ಕಳಚಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. 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 ವಿವೇಕದ ಶಾಸ್ತ್ರಗಳಲ್ಲ